ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಯುವಕರ ಕಣ್ಮನಿ ಬಡವರ ಬಂಧು ಎಂದೇ ಖ್ಯಾತಿ ಪಡೆದಿರುವ ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರ 54ನೇ ಹುಟ್ಟುಹಬ್ಬದ ಸಂಭ್ರಮ ಹಾಗೂ ಅಣ್ಣನ ಹಾದಿಯಲ್ಲಿ ತಮ್ಮ ಎಂಬಂತೆ ಬಿಡಿಸಿಸಿ ಬ್ಯಾಂಕಿಗೆ ಆಯ್ಕೆಯಾದ ಪ್ರಥಮ ನಿರ್ದೇಶಕ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಶ್ರೀ ನಾನಾ ಸಾಹೇಬ್ ಪಾಟೀಲ್ ಅವರ ಜನ್ಮದಿನವು ಬುಧವಾರ ಎಂಕೆ ಹುಬ್ಬಳ್ಳಿಯ ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಸಹಸ್ರಾರು ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಮತ್ತು ಹಿತೈಷಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉಭಯ ನಾಯಕರಿಗೆ ಶುಭ ಹಾರೈಸಿದರು. ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕರ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಿದ್ದು, ಕಿತ್ತೂರು ಕ್ಷೇತ್ರದಾದ್ಯಂತ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಸಮಾಜಮುಖಿ ಕಾರ್ಯಗಳು ಕೇವಲ ಸಂಭ್ರಮಾಚರಣೆಗೆ ಸೀಮಿತವಾಗದೆ ಈ ವಿಶೇಷ ದಿನದಂದು ಮೇಕಲಮರಡಿ ಗ್ರಾಮದಲ್ಲಿ ಡ್ರಾ ಮೂಲಕ ಆಯ್ಕೆಯಾದ ಅದೃಷ್ಟಶಾಲಿ ವ್ಯಕ್ತಿಗಳಿಗೆ ಉಚಿತ ಹೆಲ್ಮೆಟ್ ವಿತರಿಸಲಾಯಿತು. ಜೊತೆಗೆ ಬೃಹತ್ ರಕ್ತದಾನ ಶಿಬಿರ ಹಾಗೂ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಮಾದರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಾಯಿತು. ಜನಸೇವೆಯೇ ದೇವರು ಎಂದು ನಂಬಿ ನಡೆದಿರುವ ಈ ಎರಡೂ ಶಕ್ತಿಗಳ ಹುಟ್ಟುಹಬ್ಬವು ಕೇವಲ ಒಂದು ದಿನದ ಸಂಭ್ರಮಾಚರಣೆಯಾಗಿರದೆ ಜನಪರ ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಸದಾ ಸ್ಮರಣೀಯವಾಯಿತು. ನನಗೆ ಇಲ್ಲಿ ನೋಡ್ತೇನೆ ಬಹಳಷ್ಟು ಫಸ್ಟ್ ಟೈಮ್ ಹೇಳಿದ್ರೆ ಯಾರು ನನಗೆ ಹೇಳಿದ್ರು ನನಗೆ ಎಲ್ಲ ಸಾಮಾನ್ಯ ಮಂದಿ ನನಗೆ ಹೇಳಿದ್ರು. ಇವತ್ತೆಲ್ಲ ಸಾಮಾನ್ಯ ಇವತ್ತಿಗೆ ನಿಮ್ಮ ಕ್ಷೇತ್ರದ ಪ್ರತಿನಿಧಿ ಆಶೀರ್ವಾದ ನಿಮ್ಮ ಅವ್ರು ಮಾಡಿಲ್ಲ ಏನು ಮಾಡಿಲ್ಲ ಬಹಳಷ್ಟು ಮಂದಿ ಬಂದಿಲ್ಲ. ಯಾಕಂದ್ರೆ ನಾವೆಲ್ಲರೂ ಶನಿವಾರ ನಾವು ಕೊಟ್ಟಿದ್ದೇವೆ ಶನಿವಾರ ನಾವು ಎಲ್ಲ ಕರ್ತವ್ಯವರು ಅವರು ಗಿಳಿತಾರೆ ಅಂತ ತಿಳ್ಕೊಂಡು ನಾವು ನೋಡ್ತಾರೆ. ಅವ್ರು ಜಾಸ್ತಿ ಮಾಡಿ ಏನು ಅಂತಿರ್ತಾರೆ ಅವ್ರಿಗೆ ಅವ್ರು ನಿಮ್ಮ ಕೈಲಿ ಕೈಯಲ್ಲಿ ಅಂತ ಏನೋ ತಪ್ಪಲ್ಲ. ನಿಮ್ಮ ವಿಚಾರವನ್ನ ಎಲೆಕ್ಷನ್ ಆಗ್ತಾವ, ನೀವೆಲ್ಲ ನಮ್ಮ ಜೊತೆ ಇರ್ತೀರಿ. ಆಶೀರ್ವಾದ ಮಾಡ್ತೀನಿ. ಯಾರು ಚಪ್ಪಾಳೆ ಬಡವಂತಲ್ಲ, ನೀವೆಲ್ಲ ನಮ್ಮ ಜೊತೆ ಇರ್ತೀರಿ. ಕೈ ಆಧಾರ ಮಾಡಿ ಹೇಳಿಲ್ಲ, ಎಲ್ಲರೂ ನಮ್ಮ ಜೊತೆ ಇರ್ತೀರಿ. ಬಾಬಾ ಸಾಹೇಬ್ ಪಾಟೀಲ್
ಸಹೋದರರು ವಿಶೇಷವಾಗಿ ಎಲ್ಲ ತಾಯಂದಿರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಯಾಕಂದ್ರೆ ನಾನು ರುದ್ರಾಕ್ಷ ಮಠದಿಂದ ನನಗೆ ಮಹಿಳಾ ರತ್ನ ಪ್ರಶಸ್ತಿಯನ್ನು ನೀಡಿದ್ರು. ನಿಜವಾಗ್ಲೂ ಅದ ಬಹಳ ಖುಷಿ ಅನಿಸ್ತದೆ. ಯಾಕಂದ್ರೆ ಅಪ್ಪಾರ ಫೋನ್ ಹಚ್ಚಿ ನಮಗ ನಾವು ಪ್ರಶಸ್ತಿ ಕೊಡ್ತೀವಿ ಅಂದಾಗ ಅಪ್ಪನ ಅಷ್ಟು ದೊಡ್ಡಕ್ಕಿಲ್ಲ ಅಂತಾನೆ, ಆದ್ರೂ ಸಹಿತ ಅಪ್ಪ ನನಗ ನಿಂತು ಗೌರವ ಕೊಟ್ಟದಕ್ಕಾಗಿ ಎಲ್ಲ ನನ್ನ ಕ್ಷೇತ್ರ ಸಂಘಟನೆ ಪರವಾಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿ, ಮತ್ತೊಮ್ಮೆ ಸಹೋದರಿಗಳು ಹುಟ್ಟುಹಬ್ಬದ ಒಂದು ಸಂಭ್ರಮದಲ್ಲಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶರಣ ಶರಣ. ಆದ್ಯ ದೇವತೆಯಾಗಿರುವ ಇಂದು ನಾಡಿನಲ್ಲಿ ಹೊಸ ಸಂಚಲನ ಮತ್ತು ಅಭಿವೃದ್ಧಿಯ ಒಂದು ಸುರಿಮಳೆಯನ್ನು ಸುರಿಸೋದ್ರಿಂದ ಜೊತೆಗೆ ನಾವೆಲ್ಲರೂ ಕೂಡ ಒಬ್ಬೊಬ್ಬರ ಹುಟ್ಟುಹಬ್ಬ, ಇದು ಹುಟ್ಟುಹಬ್ಬ ಕ್ಷೇತ್ರಕ್ಕೆ ಮಾತ್ರ ನೆಪ. ಆದರೆ ಎಲ್ಲ ಕಾರ್ಯಕರ್ತರನ್ನ ಉಳಿಸಿಕೊಂಡು ಅವರೊಟ್ಟಿಗೆ ಸಿಹಿಯಾಗಿರುವಂತಹ ಮಾತುಗಳನ್ನ, ಸಿಹಿಯಾಗಿರುವಂತಹ ಬೋಧನೆಗಳನ್ನ, ಸಿಹಿಯಾಗಿರುವಂತಹ ಅಭಿವೃದ್ಧಿ ಕಡೆಗೆ ಒಂದು ರವಾನೆಯ ಸಂದೇಶವನ್ನು ಸಾಕುವಂತಹ ಒಂದು ಸಂವಿಧಾನ ಅನ್ನುವಂಥದ್ದಕ್ಕೆ ಇವತ್ತು ಕಾರ್ಯಕ್ರಮವನ್ನು ನೋಡಿದರೆ ನಮಗೆ ಬಹಳ ಖುಷಿಯಾಗುತ್ತೆ. ಆದರೆ ಜೋಡೆತ್ತುಗಳು ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಸನ್ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ ಅವರ ಸಹೋದರನಾಗಿರ್ತಕ್ಕಂಥ ನಾನಾ ಸಾಹೇಬ್ ಪಾಟೀಲ್ ಅವರು ಮತ್ತು ಬಾಬಾ ಸಾಹೇಬ್ ಪಾಟೀಲ್ ಅವರ ಒಂದು ಹುಟ್ಟುಹಬ್ಬ ಒಂದೇ ವೇದಿಕೆ ಮೇಲೆ ಇಬ್ಬರು ಅಂತ